ಅಧ್ಯಾಯ 5 ಜೀವದ ಮೂಲ ಘಟಕ. ಒಂದು ಕಾರ್ಕ್ನ ತೆಳುವಾದ ಪದರವನ್ನು ರಾಬರ್ಟ್ ಹುಕ್ ರವರು ಪರಿಶೀಲಿಸುತ್ತಿದ್ದಾಗ ಜೇನುಗೂಡನ್ನು ಹೋಲುವಂತಹ ಸಣ್ಣ ಸಣ್ಣ ಕೋಣೆಗಳಂತಹ ರಚನೆಗಳನ್ನು ಕಂಡುಕೊಂಡರು. ಅದನ್ನು ಗಮನಿಸಿದಾಗ ಈ ಸಣ್ಣ ಸಣ್ಣ ಪೆಟ್ಟಿಗೆಯಂತಹ ರಚನೆಗಳನ್ನು ಸೆಲ್ಗಳು ಅಥವಾ ಜೀವಕೋಶಗಳು ಅಂತ ಕರೆದರು. ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಉದಾಹರಣೆಗಾಗಿ ಒಂದು ಈರುಳ್ಳಿಯ ಸಣ್ಣ ಚೂರನ್ನು ತೆಗೆದುಕೊಂಡಾಗ ಅದರ ಒಳಭಾಗದ ತೆಳುವಾದ ಎಪಿಡರ್ಮಿಸ್ ಅನ್ನುವಂತಹ ಪೊರೆಯನ್ನು ಬೇರ್ಪಡಿಸಿ ಒಂದು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಅದನ್ನು ಗಮನಿಸಿದಾಗ ಒಂದೇ ರೀತಿಯ ರಚನೆಗಳನ್ನು ಹೋಲುವಂತಹ ವಿವಿಧ ಜೀವಕೋಶಗಳು ಅದರಲ್ಲಿ ಕಾಣ್ತವೆ. ಈ ಸಣ್ಣ ಸಣ್ಣ ರಚನೆಗಳು ಈರುಳ್ಳಿಗಡ್ಡೆಯ ರಚನಾತ್ಮಕ ಮೂಲ ಘಟಕಗಳು ಅಂತ ಕರಿತೀವಿ. ಈ ರಚನೆಗಳನ್ನು ಜೀವಕೋಶಗಳು ಅಂತ ಕರಿತೀವಿ. ಈರುಳ್ಳಿ ಒಂದೇ ಅಲ್ಲ, ನಾವು ಸುತ್ತಮುತ್ತ ಗಮನಿಸುವ ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಕೆಲವು ಜೀವಿಗಳಲ್ಲಿ ಒಂದೇ ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸುತ್ತದೆ. ಉದಾಹರಣೆಗೆ ಅಮೀಬಾ, ಕ್ಲಾಮಿಡೋಮೊನಾಸ್, ಪ್ಯಾರಾಮೀಸಿಯಂ ಮತ್ತು ಬ್ಯಾಕ್ಟೀರಿಯಾ. ಈ ಜೀವಿಗಳನ್ನು ಏಕಕೋಶ ಜೀವಿಗಳು ಅಂತ ಕರೀತೀವಿ. ಕೆಲವು ಶಿಲೀಂಧ್ರಗಳು, ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಅನೇಕ ಜೀವಕೋಶಗಳು ಗುಂಪುಗಳು ಇರುತ್ತವೆ. ಈ ಗುಂಪುಗಳು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಇವುಗಳಿಗೆ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಅಸ್ತಿತ್ವದಲ್ಲಿರುವಂತಹ ಜೀವಕೋಶಗಳು ಅಂದರೆ ಈಗಾಗಲೇ ಇರುವಂತಹ ಜೀವಕೋಶಗಳು ವಿಭಜನೆಯನ್ನು ಹೊಂದಿ ತಮ್ಮಂತೆಯೇ ಇರುವ ಹೊಸ ಜೀವಕೋಶಗಳನ್ನು ಉಂಟು ಮಾಡುತ್ತವೆ. ಈ ಚಿತ್ರದಲ್ಲಿ ಮನುಷ್ಯನ ಕೆಲವು ದೇಹದಲ್ಲಿರುವ ಕೋಶಗಳನ್ನು ತೋರಿಸಲಾಗಿದೆ. ಉದಾಹರಣೆಗೆ ಇದರಲ್ಲಿ ಮೃದು ಸ್ನಾಯು ಕೋಶ ಅನ್ನುವಂಥ ಒಂದು ಕೋಶ, ರಕ್ತಕೋಶಗಳು ಅನ್ನುವಂಥ ಜೀವಕೋಶಗಳು, ನರಕೋಶ ಅನ್ನುವಂಥ ಜೀವಕೋಶ, ಹಾಗೆ ಮೂಲಕೋಶ, ವೀರ್ಯಾಣು, ಅಂಡಾಣು ಮತ್ತು ಕೊಬ್ಬು ಕೋಶ. ಈ ಎಲ್ಲ ಜೀವಕೋಶಗಳು ಮನುಷ್ಯನ ದೇಹದ ವಿವಿಧ ರಚನೆಗಳನ್ನು ಹೊಂದಿರುವಂತಹ ಜೀವಕೋಶಗಳು. ಇವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಪ್ರತಿ ಜೀವಂತ ಜೀವಕೋಶವು ಎಲ್ಲ ಜೀವಿಗಳ ಗುಣಲಕ್ಷಣಗಳಾದ ಕೆಲವು ಮೂಲ ಕ್ರಿಯೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇದರ ಅರ್ಥ ಮನುಷ್ಯ ದೇಹದ ವಿವಿಧ ಭಾಗಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮನುಷ್ಯ ದೇಹವು ಹೃದಯವನ್ನು ಹೊಂದಿದ್ದು ಅದು ರಕ್ತವನ್ನು ಪಂಪ್ ಮಾಡುತ್ತದೆ. ಜಠರವು ಆಹಾರವನ್ನು ಜೀರ್ಣಿಸುತ್ತದೆ. ಹೀಗೆ ಹಲವಾರು ವಿಧದ ಭಾಗಗಳು ಹಲವಾರು ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ವಾಸ್ತವವಾಗಿ ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಜೀವಂತ ರಚನೆಗಳಿದ್ದು ಅವುಗಳನ್ನು ಕಣದಂಗಗಳು ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನು ಮಾಡಲು ಜೀವಕೋಶದಲ್ಲಿ ಜೀವಂತ ಕೆಲವು ರಚನೆಗಳು ಕಂಡುಬರುತ್ತವೆ. ಈ ರಚನೆಗಳನ್ನು ಕಣದಂಗಗಳು ಅಂತ ಕರಿತೀವಿ. ಹಾಗಾದರೆ ಜೀವಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆ ಮತ್ತು ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವುವು? ಅಂದರೆ ಜೀವಕೋಶದ ರಚನೆಯ ವ್ಯವಸ್ಥೆಗಳು ಯಾವುವು ಅಂದರೆ ಯಾವ ರೀತಿ ರಚನೆಯನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ನಾವು ಒಂದು ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಅಭ್ಯಾಸ ಮಾಡುವಾಗ 3 ರಚನೆಗಳನ್ನು ಬಹುತೇಕ ಪ್ರತಿಯೊಂದು ಜೀವಕೋಶದಲ್ಲಿ ಗಮನಿಸ್ತೇವೆ. ಉದಾಹರಣೆ 3: ಕೋಶ ಪೊರೆ, ಪ್ಲಾಸ್ಮಾ ಮೆಂಬ್ರೇನ್, ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಮತ್ತು ಕೋಶ ದ್ರವ್ಯ ಅಂದರೆ ಸೈಟೋಪ್ಲಾಸಂ. ಜೀವಕೋಶದೊಳಗಿರುವಂತಹ ಚಟುವಟಿಕೆಗಳು ಮತ್ತು ಜೀವಕೋಶದ ಹೊರಗಿನ ಪರಿಸರದೊಂದಿಗಿನ ವರ್ತನೆಗಳು ಸಾಧ್ಯವಾಗುವುದು ಈ 3 ರಚನೆಗಳಿಂದ: ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಈ 3 ಜೀವಕೋಶವನ್ನು
ಜೀವಕೋಶದ ರಚನೆಯನ್ನು ತೋರಿಸುವಂತಹ ಭಾಗಗಳು. ಹಾಗಾದರೆ ಮೊದಲನೇದಾಗಿ ಕೋಶಪೊರೆ ಅಂದ್ರೇನು ಅಂತ ನೋಡೋಣ. ಇದು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ. ಕೋಶಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ. ಆದ್ದರಿಂದ ಕೋಶಪೊರೆಯನ್ನು ನಾವು ಅರೆವ್ಯಾಪ್ಯ ಪೊರೆ, ಸಿಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಎಂದು ಕರೆಯುತ್ತೇವೆ. ಅರೆವ್ಯಾಪ್ಯ ಪೊರೆ ಅಂತಂದ್ರೆ ಅರ್ಥ, ಜೀವಕೋಶದ ಕೋಶಪೊರೆಯು ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಕೆಲವು ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ. ಹೀಗಾಗಿ ಇದನ್ನು ಅರೆವ್ಯಾಪ್ಯ ಪೊರೆ ಎಂದು ಕರೆಯುತ್ತೇವೆ. ಈ ರೀತಿಯ ಪ್ರಶ್ನೆ ಸಾಮಾನ್ಯವಾಗಿ ಕೇಳಬಹುದು, ಅರೆವ್ಯಾಪ್ಯ ಪೊರೆ ಎಂದರೇನು ಅಂತ. ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ನಂತಹ ಕೆಲವು ವಸ್ತುಗಳು ಕೋಶಪೊರೆಯ ಮೂಲಕ ಚಲಿಸುತ್ತವೆ. ಈ ಪ್ರಕ್ರಿಯೆಯನ್ನು ವಿಸರಣೆ, ಡಿಫ್ಯೂಷನ್ ಎಂದು ಕರೆಯುತ್ತೇವೆ. ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುವುದನ್ನು ನಾವು ವಿಸರಣೆ ಅಂತ ಕರೆಯುವುದು. ಅಂದರೆ ಕೋಶಪೊರೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಆಗಿರಲಿ ಅಥವಾ ಆಕ್ಸಿಜನ್ ಆಗಿರಲಿ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸ್ತವೆ. ಒಂದು ಉದಾಹರಣೆ ಮೂಲಕ ನೋಡೋದಾದರೆ, ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾದಾಗ ಜೀವಕೋಶದೊಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರತೆಯಲ್ಲಿ ವ್ಯತ್ಯಾಸ ಕಂಡುಬಂದಾಗ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದೊಳಗಿನಿಂದ ಹೊರಗೆ ಚಲಿಸುತ್ತದೆ. ಏಕೆಂದರೆ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದ ಒಳಗೆ ಅಧಿಕ ಸಾರತೆಯನ್ನು ಹೊಂದಿರುತ್ತೆ, ಜೀವಕೋಶದ ಹೊರಗೆ ಅದರ ಸಾರತೆ ಕಡಿಮೆ ಇರುವುದರಿಂದ ಜೀವಕೋಶದ ಒಳಗಿನಿಂದ ಕಾರ್ಬನ್ ಡೈಆಕ್ಸೈಡ್ ಜೀವಕೋಶದ ಹೊರಗಡೆ ಚಲಿಸುತ್ತದೆ. ಇದನ್ನು ವಿಸರಣೆ ಅಂತ ಕರಿತೇವೆ. ನೀರು ಕೂಡ ವಿಸರಣೆಯ ನಿಯಮವನ್ನು ಪಾಲಿಸುತ್ತದೆ. ಅರೆವ್ಯಾಪ್ಯ ಪೊರೆಯ ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಅಂತ ಕರಿತೇವೆ. ಅಂದರೆ ನೀರು ಕೂಡ ವಿಸರಣೆಯ ನಿಯಮವನ್ನೇ ಪಾಲಿಸುತ್ತೆ. ಹಾಗಾದರೆ ಈ ವಿಸರಣೆಯ ಕ್ರಿಯೆ ನೀರಿನ ಮೂಲಕ ನಡೆದರೆ ಅದನ್ನು ಅಭಿಸರಣೆ ಅಂತ ಕರಿತೀವಿ. ಅಭಿಸರಣೆಯಲ್ಲಿ 3 ರೀತಿಯ ಕ್ರಿಯೆಗಳು ನಡೆಯಬಹುದು. ಮೊದಲನೇದಾಗಿ ಹೈಪೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದರೆ ಅತಿ ಕಡಿಮೆ ಸಾರತೆಯ ದ್ರಾವಣ ಅಂತ. ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆ ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದಲ್ಲಿ ಅಭಿಸರಣೆಯಿಂದ ಜೀವಕೋಶವು ನೀರನ್ನು ಪಡೆಯುತ್ತದೆ, ಹೊರಗಿನಿಂದ ನೀರನ್ನು ಪಡೆಯುತ್ತದೆ. ಇಂತಹ ದ್ರಾವಣವನ್ನು ಕಡಿಮೆ ಸಾರತೆಯ ದ್ರಾವಣ ಅಂತ ಕರೀತೀವಿ. ಇಲ್ಲಿ ಜೀವಕೋಶದಿಂದ ಹೊರಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜೀವಕೋಶದೊಳಗೆ ಚಲಿಸುತ್ತದೆ. ಒಟ್ಟಾರೆಯಾಗಿ ಇದರ ಪರಿಣಾಮವಾಗಿ ನೀರು ಜೀವಕೋಶವನ್ನು ಪ್ರವೇಶಿಸುತ್ತದೆ. ಇದರಿಂದ ಜೀವಕೋಶವು ಉಬ್ಬುವ ಸಾಧ್ಯತೆ ಇದೆ. ಅಂದರೆ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಜೀವಕೋಶವನ್ನು ಇಟ್ಟಾಗ ಜೀವಕೋಶವು ಉಬ್ಬುತ್ತದೆ, ಅಂದರೆ ಗಾತ್ರದಲ್ಲಿ ದೊಡ್ಡದಾಗುತ್ತದೆ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ನಿಖರವಾಗಿ ಜೀವಕೋಶದೊಳಗಿನ ನೀರಿನ ಸಾರತೆ ಎಷ್ಟೇ ಇದ್ದರೆ ಕೋಶಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ಇಂತಹ ದ್ರಾವಣವನ್ನು ಸಮಸಾರತೆಯ ದ್ರಾವಣ, ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದರೆ ಜೀವಕೋಶವನ್ನು ಆವರಿಸಿರುವ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆ ಎರಡೂ ಈಕ್ವಲ್ ಆಗಿದ್ದರೆ ಅಲ್ಲಿ ನೀರಿನ ಕಣಗಳ ಚಲನೆ ಕಂಡು ಬರೋದಿಲ್ಲ. ಇದನ್ನು ಸಮಸಾರತೆಯ ದ್ರಾವಣ ಅಂತ ಕರಿತೀವಿ. ನೀರಿನ ಅಣುಗಳು ಕೋಶಪೊರೆಯ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸುತ್ತವೆ.
ಈ ಸಂದರ್ಭದಲ್ಲಿ ನೀರಿನ ಅಣುಗಳು ಕೋಶಪೊರೆಯ ಎರಡೂ ದಿಕ್ಕಿನಲ್ಲಿ, ಅಂದರೆ ಕೋಶಪೊರೆಯ ಒಳಗಿನಿಂದ ಹೊರಗೆ, ಹೊರಗಿನಿಂದ ಒಳಗೆ ಸರಾಗವಾಗಿ ಚಲಿಸುತ್ತವೆ. ಆದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಜೀವಕೋಶದಿಂದ ಹೊರಗೆ ಹೋಗುವ ನೀರಿನ ಪ್ರಮಾಣದಷ್ಟೇ ಇರುವುದರಿಂದ ಒಟ್ಟಾರೆಯಾದ ನೀರಿನ ಚಲನೆ ಇಲ್ಲಿ ಕಂಡುಬರುವುದಿಲ್ಲ. ಹಾಗಾಗಿ ಜೀವಕೋಶವು ತನ್ನ ಮೂಲ ಗಾತ್ರದಲ್ಲೇ ಇರುತ್ತದೆ. ಹೊರಹೋಗುವ ಮತ್ತು ಒಳಬರುವ ನೀರಿನ ಪ್ರಮಾಣ ಒಂದೇ ಇದ್ದಾಗ ಜೀವಕೋಶವು ಮೂಲ ಗಾತ್ರದಲ್ಲೇ ಇರುತ್ತದೆ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದೊಳಗಿನ ನೀರಿನ ಸಾರತೆಗಿಂತ ಕಡಿಮೆಯಾಗಿದ್ದಲ್ಲಿ, ಅಂದರೆ ಜೀವಕೋಶದ ಹೊರಗಿರುವ ನೀರಿನ ಸಾರತೆ ಜೀವಕೋಶದ ಒಳಗಿರುವ ನೀರಿನ ಸಾರತೆಗಿಂತ ಕಡಿಮೆ ಇದ್ದಾಗ ಜೀವಕೋಶವನ್ನು ಆವರಿಸಿದ ದ್ರಾವಣ ಪ್ರಬಲವಾಗಿದ್ದರೆ ಜೀವಕೋಶವು ಅಭಿಸರಣೆಯಿಂದ ನೀರನ್ನು ಕಳೆದುಕೊಳ್ಳುತ್ತದೆ. ಅಂತಹ ದ್ರಾವಣವನ್ನು ಅಧಿಕ ಸಾರತೆ ದ್ರಾವಣ, ಹೈಪರ್ಟೋನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದರೆ ನೀರು ಕೋಶಪೊರೆಯ ಮೂಲಕ ಎರಡು ದಿಕ್ಕಿನಲ್ಲಿ ಚಲಿಸುತ್ತದೆ. ಆದರೆ ಈ ಬಾರಿ ಜೀವಕೋಶದ ಒಳಗೆ ಹೋಗುವುದಕ್ಕಿಂತ ಹೆಚ್ಚಿನ ನೀರು ಜೀವಕೋಶದಿಂದ ಹೊರಗೆ ಚಲಿಸುತ್ತದೆ. ಆದ್ದರಿಂದ ಜೀವಕೋಶ ಮುದುಡುತ್ತದೆ, ಅಂದರೆ ಚಿಕ್ಕದಾಗುತ್ತದೆ. ಸಸ್ಯಗಳು ಬೇರಿನಿಂದ ನೀರನ್ನು ಹೀರಿಕೊಳ್ಳುವ ಕ್ರಿಯೆ ಕೂಡ ಅಭಿಸರಣೆಗೆ ಒಂದು ಉದಾಹರಣೆ. ಪ್ರಶ್ನೆಯನ್ನು ಕೇಳಬಹುದು. ಕೋಶಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ. ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಅಂತ ಕರೀತೀವಿ. ಈ ವಿಧಾನದಿಂದ ಅಮೀಬಾ ತನ್ನ ಆಹಾರವನ್ನು ಪಡೆಯುತ್ತದೆ. ಎಂಡೋಸೈಟೋಸಿಸ್ ಪ್ರಕ್ರಿಯೆಯ ಮೂಲಕ ಆಹಾರವನ್ನು ಅಮೀಬಾ ತೆಗೆದುಕೊಳ್ಳುತ್ತದೆ. ಕೋಶಭಿತ್ತಿ. ಸಸ್ಯಜೀವಕೋಶಗಳು ಕೋಶಪೊರೆಯ ಜೊತೆಗೆ ಗಡುಸಾದ ಹೊರಪದರವನ್ನು ಹೊಂದಿವೆ. ಇದನ್ನು ಕೋಶಭಿತ್ತಿ, ಸೆಲ್ ವಾಲ್ ಅಂತ ಕರಿತೀವಿ. ಕೋಶಭಿತ್ತಿಯು ಕೋಶಪೊರೆಯ ಹೊರಭಾಗದಲ್ಲಿದೆ. ಸಸ್ಯಗಳ ಕೋಶಭಿತ್ತಿ ಪ್ರಮುಖವಾಗಿ ಯಾವ ವಸ್ತುವಿನಿಂದಾಗಿದೆ ಅಂತಂದರೆ ಸೆಲ್ಯುಲೋಸ್ ಎನ್ನುವಂಥ ಒಂದು ಸಂಕೀರ್ಣ ವಸ್ತುವಿನಿಂದ ಆಗಿದೆ. ಇದು ಸೆಲ್ಯುಲೋಸ್ ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡುತ್ತದೆ. ಯಾವುದೇ ಒಂದು ಸಸ್ಯದ ಜೀವಂತ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶಭಿತ್ತಿಯಿಂದ ದೂರ ಸರಿಯುತ್ತವೆ. ಈ ವಿದ್ಯಮಾನವನ್ನು ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ, ಅಂದರೆ ಪ್ಲಾಸ್ಮೋಲೈಸಿಸ್ ಅಂತ ಕರಿತೀವಿ. ಕೋಶ ಕೇಂದ್ರ. ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ, ಕೋಶ ಕೇಂದ್ರ ಪೊರೆ ಎನ್ನುವ ಎರಡು ಪದರದ ಪೊರೆಯನ್ನು ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ರಂಧ್ರಗಳನ್ನು ಹೊಂದಿದೆ. ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಭಾಗಕ್ಕೆ, ಅಂದರೆ ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತವೆ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತವೆ. ಕ್ರೋಮೋಸೋಮ್ಗಳು DNA ಅಣುಗಳ ರೂಪದಲ್ಲಿ ಹೊಂದಿರುತ್ತವೆ. ಕ್ರೋಮೋಸೋಮ್ಗಳು DNA ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿವೆ. DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನು ಜೀನ್ಗಳು ಎನ್ನುವರು. DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನೇ ನಾವು ಜೀನ್ ಅಂತ ಕರಿತೀವಿ. ಕ್ರೊಮ್ಯಾಟಿನ್ ವಸ್ತುವು ಪರಸ್ಪರ ಹೆಣೆದುಕೊಂಡಿರುವ ದಾರದ ಎಳೆಗಳ ರಚನೆಯಂತೆ ಕಾಣುತ್ತದೆ. ಇದು ಜೀವಕೋಶದ ವಿಭಜನೆಯ ಸಂದರ್ಭದಲ್ಲಿ ಕ್ರೋಮೋಸೋಮ್ಗಳಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ನ ಭಾಗ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವಂತಹ ನ್ಯೂಕ್ಲಿಯರ್ ಪ್ರದೇಶವನ್ನು ನಾವು ನ್ಯೂಕ್ಲಿಯೈಡ್ ಅಂತ ಕರಿತೀವಿ. ಸೊ ಇಂಥ ಜೀವಿಗಳಿಗೆ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಪ್ರೋಕ್ಯಾರಿಯೋಟ್ ಅಂದ್ರೆ ಏನು? ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನು ಪ್ರೋಕ್ಯಾರಿಯೋಟ್ಗಳು ಅಂತ ಕರಿತೀವಿ.
ಒಂದು ವೇಳೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುವಂತಹ ಜೀವಕೋಶವನ್ನು ಹೊಂದಿದ್ರೆ ಅಂತಹ ಜೀವಿಗಳಿಗೆ ಯೂಕ್ಯಾರಿಯೋಟ್ಗಳು ಅಂತ ಕರೆಯುವುದು. ಯೂಕ್ಯಾರಿಯೋಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಕಂಡುಬರುವಂತಹ ಕಣದಂಗಗಳು ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ. ಕೋಶ ದ್ರವ್ಯ ಸೈಟೋಪ್ಲಾಸಮ್ ಅನ್ನುವಂತಹ ಕೋಶ ಪೊರೆಯೊಳಗಿರುವ ದ್ರವರೂಪದ ವಸ್ತು. ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಮ್ ಅನ್ನುವಂಥದ್ದು ಕೋಶ ಪೊರೆಯೊಳಗಿರುವ ದ್ರವರೂಪದ ವಸ್ತು. ಇದು ವಿಶಿಷ್ಟ ರಚನೆಗಳಾದ ಕಣದಂಗಗಳನ್ನು ಹೊಂದಿದೆ ಮತ್ತು ಪ್ರತಿ ಕಣದಂಗವು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ. ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ. ನಿರ್ದಿಷ್ಟ ನ್ಯೂಕ್ಲಿಯಸ್ ಅನ್ನು ಹೊಂದಿರದ ಪ್ರೋಕ್ಯಾರಿಯೋಟ್ಗಳಲ್ಲಿ ಪೊರೆಯಿಂದ ಆವೃತವಾಗಿರುವ ಕಣದಂಗಗಳು ಕಂಡುಬರುವುದಿಲ್ಲ. ಇನ್ನೊಂದು ಕಡೆ ಯೂಕ್ಯಾರಿಯೋಟ್ ಜೀವಕೋಶಗಳು ಮೆಂಬ್ರೇನ್ ಅಥವಾ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರುತ್ತವೆ. ಅಂದರೆ ಪ್ರೋಕ್ಯಾರಿಯೋಟ್ಗಳಲ್ಲಿ ಕಣದಂಗಗಳು ಕಂಡುಬರುವುದಿಲ್ಲ. ಯೂಕ್ಯಾರಿಯೋಟ್ಗಳಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತವೆ. ಹಾಗಾದರೆ ಈ ಕಣದಂಗಗಳು ಅಂದರೆ ಏನು? ಇವುಗಳ ಕೆಲಸ ಏನು? ಹಾಗಾದರೆ ಕೆಲವು ಮುಖ್ಯ ಕಣದಂಗಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎರಡನೇದಾಗಿ ಗಾಲ್ಗಿ ಸಂಕೀರ್ಣ, ಮೂರನೇದಾಗಿ ಲೈಸೋಸೋಮ್, ನಾಲ್ಕನೇದಾಗಿ ಮೈಟೊಕಾಂಡ್ರಿಯಾ, ಐದನೇದಾಗಿ ಪ್ಲಾಸ್ಟಿಡ್ಗಳು ಮತ್ತು ಆರನೇದಾಗಿ ರಸದಾನಿಗಳು. ಈ ಕಣದಂಗಗಳು ಜೀವಕೋಶದ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಹಾಗಾದರೆ ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದರ ಬಗ್ಗೆ ತಿಳ್ಕೊಳ್ಳೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ER ಅಂತ ಕರೆಯಲ್ಪಡುವಂತಹ ಈ ಕಣದಂಗ ಒಂದು ಪೊರೆ ಸಹಿತವಾದ ಕಣದಂಗ. ಇದು ಉದ್ದನೆಯ ಕೊಳವೆಯಂತೆ, ಕೆಲವೊಮ್ಮೆ ಆಯತಾಕಾರದ ಚೀಲಗಳಂತೆಯೂ ಸಹಿತ ಕಂಡುಬರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಮತ್ತೆ ಎರಡು ವಿಧಗಳು. ಒಂದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಮೈನ ಮೇಲೆ ರೈಬೋಸೋಮ್ ಕಣಗಳು ಅಂಟಿಕೊಂಡಿರುವುದರಿಂದ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಅವುಗಳು ಒರಟಾಗಿ ಕಾಣುತ್ತವೆ. ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿವೆ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾದ ಕೊಬ್ಬಿನ ಅಥವಾ ಲಿಪಿಡ್ನ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಹೀಗಾಗಿ ಈ ಪ್ರಕ್ರಿಯೆಯನ್ನು ಮೆಂಬ್ರೇನ್ ಬಯೋಜೆನೆಸಿಸ್ ಅಂತ ಕರೀತೀವಿ. ಸೊ ಮೆಂಬ್ರೇನ್ ಬಯೋಜೆನೆಸಿಸ್ ಅಂದರೆ ಏನು? ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪಾದನೆಯಾಗಿ ಕೋಶ ಪೊರೆಯ ನಿರ್ಮಾಣದಲ್ಲಿ ಸಹಾಯಕವಾಗುತ್ತವೆ, ಹೀಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಮುಖ್ಯ ಕಾರ್ಯ ಏನು ಅಂತಂದರೆ, ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕ ಕಲ್ಪಿಸುವುದು. ಮುಖ್ಯವಾಗಿ ಪ್ರೋಟೀನ್ಗಳ ಸಾಗಾಣಿಕೆಗೆ ಒಂದು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದಲ್ಲಿ ಕಂಡುಬರುತ್ತೆ. ಎರಡನೇದಾಗಿ ಗಾಲ್ಗಿ ಸಂಕೀರ್ಣ. ಸೊ ಇದು ಕೂಡ ಪೊರೆಯಿಂದ ಆವೃತವಾದಂತಹ, ಪೊರೆ ಸಹಿತವಾದಂತಹ ಒಂದು ಕಣದಂಗ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟಂತಹ ವಸ್ತುಗಳನ್ನು ಅಂದರೆ ಪ್ರೋಟೀನ್ಗಳನ್ನು ಪ್ಯಾಕ್ ಮಾಡಿ ಜೀವಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸಲಾಗುತ್ತೆ.
ಅಂದರೆ ಇದರ ಕೆಲಸ ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದು ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯ. ಗಾಲ್ಗಿ ಸಂಕೀರ್ಣ ಲೈಸೋಸೋಮ್ಗಳ ನಿರ್ಮಾಣವನ್ನು ಸಹಿತ ಮಾಡುತ್ತೆ. ಲೈಸೋಸೋಮ್ಗಳು ಅಂದರೆ ಆತ್ಮಹತ್ಯೆ ಸಂಚಿಗಳು ಅಂತ ಏನು ಕರಿತೀವಲ್ಲ, ಸೊ ಲೈಸೋಸೋಮ್ಗಳ ನಿರ್ಮಾಣವನ್ನು ಸಹಿತ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ಲೈಸೋಸೋಮ್ಗಳು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಒಂದು ವ್ಯವಸ್ಥೆಗಳು. ಲೈಸೋಸೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುತ್ತವೆ. ಜೀವಕೋಶವು ಒಂದು ವೇಳೆ ತೀವ್ರವಾಗಿ ಹಾನಿಗೊಳಗಾದಾಗ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಕರೀತೀವಿ. ಲೈಸೋಸೋಮ್ಗಳು ಪೊರೆ ಸಹಿತ ಚೀಲದಂತಿರುವ ಕಣದಂಗಗಳಾಗಿವೆ ಮತ್ತು ಲೈಸೋಸೋಮ್ಗಳ ಒಳಗೆ ಜೀರ್ಣಕಾರಕ ಕಿಣ್ವಗಳು ತುಂಬಿಕೊಂಡಿರುತ್ತವೆ. ಇದರಲ್ಲಿ ಮುಖ್ಯವಾದ ಪ್ರಶ್ನೆ, ಆತ್ಮಹತ್ಯಾ ಸಂಚಿಗಳು ಅಂತ ಈ ಲೈಸೋಸೋಮ್ಗಳನ್ನು ಏಕೆ ಕರೀತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರವಂತ ಹೆಸರಾಗಿದೆ. ಜೀವದ ಉಳಿಯುವಿಕೆಗೆ ಅಗತ್ಯವಾದಂತಹ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾ ATP ಅಣುವಿನ ರೂಪದಲ್ಲಿ ಬಿಡುಗಡೆಯನ್ನು ಮಾಡುತ್ತೆ. ಸೊ ಈ ATPಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತಲೂ ಕರೀತಾರೆ. ಮೈಟೋಕಾಂಡ್ರಿಯಾಗಳು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವುದರಿಂದ ಅವುಗಳನ್ನು ವಿಶಿಷ್ಟ ಕಣದಂಗಗಳು ಅಂತ ಕರಿತೀವಿ. ಆದ್ದರಿಂದ ಮೈಟೋಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಬಲ್ಲವು. ಇನ್ನು ಪ್ಲಾಸ್ಟಿಡ್ಗಳು ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ, ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ಲಾಸ್ಟಿಡ್ಗಳಲ್ಲಿ 2 ವಿಧಗಳಿವೆ. ಒಂದು ಕ್ರೋಮೋಪ್ಲಾಸ್ಟ್ ಅಂದರೆ ಬಣ್ಣದ ಪ್ಲಾಸ್ಟಿಡ್ಗಳು, ಎರಡನೇದಾಗಿ ಲ್ಯೂಕೋಪ್ಲಾಸ್ಟ್ ಅಂದರೆ ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು. ಕ್ಲೋರೋಫಿಲ್ಗಳಿರುವ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಮುಖ್ಯವಾಗಿ ಗಮನಿಸಬೇಕು, ಕ್ಲೋರೋಫಿಲ್ಗಳಿರುವಂತಹ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಇವು ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತವೆ. ಕ್ಲೋರೋಫಿಲ್ನ ಜೊತೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಸಹಿತ ಹೊಂದಿದ್ರೆ ಅದನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತಲೇ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಇವುಗಳನ್ನು ಸಹಿತ ಹೊಂದಿರುತ್ತೆ. ಲ್ಯೂಕೋಪ್ಲಾಸ್ಟ್ಗಳು ಮಾತ್ರ ಬಣ್ಣರಹಿತವಾದಂತಹ ಪ್ಲಾಸ್ಟಿಡ್ಗಳು ಅಂದರೆ ಬಿಳಿಯ ಬಣ್ಣದ ಪ್ಲಾಸ್ಟಿಡ್ಗಳು. ಪ್ಲಾಸ್ಟಿಡ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಹುದುಗಿರುತ್ತವೆ. ಅಂದರೆ ಪ್ಲಾಸ್ಟಿಡ್ಗಳ ಒಳಗಿನ ಪೊರೆಗಳಿಂದಾದ ಪದರುಗಳು ಸ್ಟ್ರೋಮಾದಲ್ಲಿ ಹುದುಗಿರುತ್ತವೆ. ಈ ಪ್ಲಾಸ್ಟಿಡ್ಗಳು ಹೊರ ರಚನೆಯಲ್ಲಿ ಮೈಟೋಕಾಂಡ್ರಿಯಾವನ್ನೇ ಹೋಲುತ್ತವೆ. ಅಂದರೆ ಪ್ಲಾಸ್ಟಿಡ್ಗಳು ನೋಡಲಿಕ್ಕೆ ಮೈಟೋಕಾಂಡ್ರಿಯಾ ಥರನೇ ಕಾಣುತ್ತೆ. ರಸದಾನಿಗಳು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲಗಳು. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ, ಆದರೆ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸದಾನಿಗಳು ಕಂಡುಬರುತ್ತವೆ. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳ ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತವೆ. ಅವುಗಳೆಂದರೆ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು ಮತ್ತು ಕೆಲವು ಪ್ರೋಟೀನ್ಗಳು. ಇವುಗಳು ಸಸ್ಯ ಜೀವಕೋಶ ಜೀವಂತವಾಗಿರಲು ಬೇಕಾದಂತಹ ಅನೇಕ ವಸ್ತುಗಳು. ಇವುಗಳು ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತವೆ. ಹೀಗೆ ಪ್ರತಿ ಜೀವಕೋಶವು ತನ್ನ ಪೊರೆಗಳನ್ನು ಮತ್ತು
ಕಣದಂಗಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ವ್ಯವಸ್ಥಿತವಾಗಿಟ್ಟುಕೊಳ್ಳುವುದರ ಮೂಲಕ ತಾನು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಗಳಿಸಿಕೊಳ್ಳುತ್ತೆ. ಹಾಗಾಗಿ ಜೀವಕೋಶವು ಮೂಲಭೂತ ರಚನಾ ವ್ಯವಸ್ಥೆಯನ್ನು ಹೊಂದಿದ್ದು, ಇದು ಉಸಿರಾಟ, ಪೋಷಣೆ ಪಡೆಯುವಿಕೆ, ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಅಥವಾ ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆಯಂತಹ ಕೆಲಸಗಳನ್ನು ಸಹಿತ ನಿರ್ವಹಿಸಲು ಜೀವಕೋಶಕ್ಕೆ ನೆರವಾಗುತ್ತದೆ.